ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಪರಮಾಣುವಿಂ ಪ್ರಪಂಚಗಳ ಸಂಯೋಜಿಪುದು ಮರೆಯಿಂದ ಸೃಷ್ಟಿಯಂತ್ರವ ಚಾಲಿಸುವುದು ಚರಲೀಲೆಯಲಿ ಜೀವವೆನಿಪ ಚೈತನ್ಯವದು ಪರಸತ್ವ ಶಕ್ತಿಯಲೋ ಮಂಕುತಿಮ್ಮ. ಕಳೆದ 2-3 ಮುಕ್ತಕಗಳಲ್ಲಿ ನಾವು ಎಲ್ಲದರ ಒಳಗೆ ಇರುವಂಥ ಒಂದು ಸತ್ವವನ್ನು ಕುರಿತು ವಿವರಗಳನ್ನು ಕೇಳ್ತಾ ಇದ್ವಿ. ಆ ಸತ್ವ ಎಲ್ಲ ಜೀವಿಗಳ, ಎಲ್ಲ ಜಡ ವಸ್ತುಗಳ ಒಳಗಡೆ ಇದೆ. ಅದಕ್ಕೊಂದು ಕ್ರಮವಾದಂತಹ ವಿಧಾನ ಇದೆಯೋ ಇಲ್ವೋ ಅಂತ ನಮಗೆ ಹೊರಗಡೆಯಿಂದ ಅನಿಸುತ್ತೆ. ಆದರೆ ಅದನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ಎಲ್ಲದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಕ್ರಮ ಇದೆ. ಒಂದು ರೀತಿಯ ಪ್ರಿಡಿಕ್ಟಬಲ್ ನೇಚರ್, ಅಂದರೆ ಇದು ಹೀಗೆ ಆಗುತ್ತೆ ಅಂತ ಹೇಳಬಹುದಾದಂಥ ರೀತಿಯ ಶಕ್ತಿ ಅಡಗಿದೆ ಅಂತ ನಾವು ನೋಡಿದ್ವಿ. ಅದು ಜಡ ವಸ್ತುಗಳಲ್ಲೂ ಹಾಗೆ ಅನಿಸುತ್ತೆ, ಮತ್ತು ಜೀವಿಗಳಲ್ಲೂ ಕೂಡ ಹಾಗೆ ಅಂತ ನಾವು ನೋಡಿದ್ವಿ. ಅದನ್ನು ಮತ್ತೆ ವಿಸ್ತರಿಸಿ ನೋಡಿದಾಗ ಯಾವ ವಸ್ತುವಿನಿಂದ ಈ ಸತ್ವ ನಮಗೆ ಕಾಣಿಸ್ತಾ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಒಂದು ರೀತಿಯಲ್ಲಿ ಎಲ್ಲದರಲ್ಲೂ ಒಂದು ಸ್ಪಷ್ಟವಾದಂತಹ ವಿಧಾನ ಇದೆ ವಿಕಸನದಲ್ಲಿ. ಎಲ್ಲವೂ ಕೂಡ ವಿಕಸನವಾಗ್ತಾ ಇದೆ. ಆದರೆ ಆ ವಿಕಸನವಾಗ್ತಾ ಇರೋದಕ್ಕೆ ಮೂಲಭೂತವಾದಂತಹ ಒಂದು ಇಟ್ಟಿಗೆ ಯಾವುದರಿಂದ ಇದಾಗ್ತಾ ಇದೆ ಅನ್ನೋದನ್ನು ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಿದಾಗ ಬೇರೆ ಬೇರೆ ರೀತಿಯ ಕಟ್ಟಡಗಳನ್ನು ನಾವು ಹೊರಗಡೆ ನೋಡ್ತೀವಿ. ಒಂದು ಸ್ವಲ್ಪ ಚಿಕ್ಕ ಮನೆ ಇರ್ಬೋದು, ಇನ್ನೊಂದು ದೊಡ್ಡ ಮನೆ ಇರ್ಬೋದು. ಒಂದೊಂದು ಮನೆಯಲ್ಲಿ ಒಂದೊಂದು ಥರದ ಆಕಾರ ಇರುತ್ತೆ. ಒಂದು ವರಾಂಡ, ಒಂದು ಹಾಲು, ಒಂದು ಅಡುಗೆ ಮನೆ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ಆ ಗೋಡೆಗಳನ್ನು ನಾವು ನೋಡಿದಾಗ ಆ ಗೋಡೆಗಳಲ್ಲಿ ಎಲ್ಲ ಮನೆಯ ಎಲ್ಲ ಗೋಡೆಗಳಲ್ಲೂ ಒಂದೇ ರೀತಿಯ ಇಟ್ಟಿಗೆ ಇರೋದನ್ನು ನಾವು ನೋಡ್ತೀವಿ. ಸೊ ಆ ಇಟ್ಟಿಗೆ ಒಂದೇ, ಅದನ್ನು ಜೋಡಿಸಿರೋಂಥ ರೀತಿ ಬೇರೆ ಬೇರೆ ಇದೆ. ಬೇರೆ ಬೇರೆಯಾಗಿ ಅದನ್ನು ಮಾಡಿದಾಗ ಮನೆ ಹೊರಗಡೆಯಿಂದ ಬೇರೆಯಾಗಿ ಕಾಣಿಸುತ್ತೆ, ಒಳಗಡೆ ಇರೋಂಥ ಇಟ್ಟಿಗೆಯ ಸತ್ವ ಒಂದೇ ರೀತಿ ಅನ್ನೋ ರೀತಿಯಲ್ಲಿರುತ್ತೆ. ಇದನ್ನು ಡಿವಿಜಿ ಅವರು ಇಲ್ಲಿ ಪರಮಾಣುಗಳನ್ನು ಉದಾಹರಣೆಯಾಗಿ ಕೊಡ್ತಾರೆ. ಪರಮಾಣು ಅಂತಂದರೆ ಆಟಮ್ಸ್. ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನಾವು ಮಿಡ್ಲ್ ಸ್ಕೂಲು, ಹೈಸ್ಕೂಲ್ನಲ್ಲಿ ಓದಿದಾಗ ಒಂದು ಚಾಪ್ಟರ್ ಇರ್ತಾಯಿತ್ತು, ಪೀರಿಯಾಡಿಕ್ ಟೇಬಲ್ ಅಂತ. ಪೀರಿಯಾಡಿಕ್ ಟೇಬಲ್ ಅಂತಂದರೆ ನಮಗೆ ಇದುವರೆಗೂ ಗೊತ್ತಾಗಿರೋಂಥ ಎಲ್ಲ ಎಲಿಮೆಂಟ್ಸ್, ಅಂದರೆ ಮೂಲಭೂತ ವಸ್ತುಗಳು ಏನೇನಿದವೋ ಅವನ್ನೆಲ್ಲ ಒಂದು ಕ್ರಮದಲ್ಲಿ ಜೋಡಿಸುವ ಪ್ರಯತ್ನ. 1860 ಏನೋ ಮೆಂಡೆಲಿಯೇವ್ ಅನ್ನೋಂಥ ಒಬ್ಬ ವಿಜ್ಞಾನಿ ಅದನ್ನು ಮೊದಲನೇ ಸರ್ತಿ ಪ್ರಯತ್ನ ಪಟ್ಟ ಅಂತ ನನಗೆ ನೆನಪು. ಸೊ ಅವನು ಮಾಡಿದಂಥ ಪ್ರಯತ್ನ ಏನು, ಇವಾಗ ಏನೇನೋ ನಮಗೆ ಗೊತ್ತಿದೆ, ಕೆಮಿಕಲ್ಸು, ಆಟಮ್ಸ್ ಎಲ್ಲ ಇದೆ ಅಂತ, ಎಲಿಮೆಂಟ್ಸ್ ಇದೆ ಅಂತ. ಈಗ ಉದಾಹರಣೆಗೆ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಮತ್ತು ಕಾರ್ಬನ್ ಇದೆ, ನೈಟ್ರೋಜನ್ ಇದೆ. ಇದೆಲ್ಲದಕ್ಕೂ ಕೂಡ ತನ್ನವೇ ಆದಂತಹ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ, ಪ್ರಾಪರ್ಟೀಸ್ ಇವೆ. ನಾವು ಹೇಗೆ ಮೂಲ ಸತ್ವ ಒಂದು ಅಂತ ಅಂದ್ಕೊಂಡು ಆ ಮೂಲ ಸತ್ವದ ಪ್ರಕಟಣೆ ಬೇರೆ ಬೇರೆ ಅಂತ ಅಂದ್ಕೊಂಡ್ವೋ, ಹಾಗೆ ಹೈಡ್ರೋಜನ್ನು ಕನ್ವರ್ಟ್ ಆಗಿಬಿಟ್ಟು ಆಕ್ಸಿಜನ್ ಆಗಲ್ಲ. ಹೈಡ್ರೋಜನ್ ಆಗೇ ಇರುತ್ತೆ, ಆಕ್ಸಿಜನ್ ಆಗೇ ಇರುತ್ತೆ. ಅವು ಮೂಲ ವಿಚಾರಗಳು. ಅದನ್ನೆಲ್ಲ ಜೋಡಿಸೋದಕ್ಕೊಂದು ಪ್ರಯತ್ನವನ್ನು ಪಟ್ಟಿದ್ದು. ಪೀರಿಯಾಡಿಕ್ ಟೇಬಲ್ ಅಂತಂದರೆ ಈ ಥರ ನಮಗೆ ಗೊತ್ತಿರೋ ಎಲಿಮೆಂಟ್ಸ್ನೆಲ್ಲ ಜೋಡಿಸೋದು ಅಂತ. ಆ ಪ್ರಯತ್ನದಲ್ಲಿ ವಿಜ್ಞಾನಿ ಮಾಡಿದಂಥ ಒಂದು ಕ್ರಮ ಏನಪ್ಪ ಅಂತಂದರೆ,
ಅದರ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ಅದರಲ್ಲಿ ನ್ಯೂಕ್ಲಿಯಸ್ ಎಷ್ಟಿದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಎಷ್ಟಿದೆ, ನ್ಯೂಟ್ರಾನ್ ಎಷ್ಟಿದೆ, ಇದನ್ನು ನೋಡಿಬಿಟ್ಟು ಅದ್ರ ಪ್ರಕಾರ ಜೋಡಿಸ್ತಾ ಹೋದ ಅಂತ ನಾವು ಕಲಿತೀವಿ. ಹಾಗೆ ಅವನು ಜೋಡಿಸಿದಾಗ ಕ್ರಮಬದ್ಧವಾಗಿ ಒಂದರಿಂದ ಒಂದು, ಇವಾಗ ಹೈಡ್ರೋಜನ್ ಅನ್ನುವಂಥದ್ದು ಅತಿ ಸಣ್ಣ ಆಟಮ್ ಇರೋವಂಥದ್ದು, ಅದು ಮೊದಲನೇ ಸ್ಥಾನದಲ್ಲಿದೆ. ಅದಾದ ನಂತರ ಹೀಲಿಯಂ ಅನ್ನೋದು ಬರ್ತದೆ. ಸೊ ಹೀಗೆ ಒಂದಾದ್ಮೇಲೆ ಒಂದು ಜೋಡಿಸ್ತಾ ಬಂದಾಗ ನಾವು ಎಡದಿಂದ ಬಲಕ್ಕೆ ಅಡ್ಡವಾಗಿ ಅದನ್ನೆಲ್ಲ ನೋಡ್ತಾ ಹೋದರೆ ಒಂದು ಕ್ರಮ ಇರುತ್ತೆ, ಮೇಲಿನಿಂದ ಕೆಳಕ್ಕೆ ನೋಡ್ತಾ ಬಂದರೆ ಇನ್ನೊಂದು ಕ್ರಮ ಇರುತ್ತೆ. ಸೊ ಈಗ ಉದಾಹರಣೆಗೆ ಕ್ಲೋರಿನ್, ಫ್ಲೋರೈನ್, ಬ್ರೋಮಿನ್ ಅಂಥವೆಲ್ಲ ಮೇಲಿನಿಂದ ಕೆಳಗೆ ನೋಡಿದಾಗ ಒಂದೇ ರೀತಿಯ ಪ್ರಾಪರ್ಟಿ ಇರೋವಂಥ ವಸ್ತುಗಳು ಅಂತ. ಸೊ ಈ ವಿಜ್ಞಾನದ ಹಿನ್ನೆಲೆ ನಾನು ಯಾಕೆ ಹೇಳಕ್ಕೆ ಹೊರಟೆ ಅಂತಂದರೆ, ಇಡೀ ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಈ ಥರದ ಪರಮಾಣುಗಳ ಸಂಯೋಜನೆ ಅಂತಲೇ ವಿಜ್ಞಾನ ಕೂಡ ಹೇಳೋವಂಥದ್ದು. ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಸೋಡಿಯಂ ಅನ್ನೋಂಥದ್ದು ಒಂದು ತನ್ನದೇ ಆದಂಥ ಜಾಗದಲ್ಲಿದೆ. ಸೋಡಿಯಂ ಅನ್ನೋದನ್ನು ಮಾತ್ರ ನಾವು ತೆಕ್ಕೊಂಡ್ರೆ ಅದು ನಮ್ಮ ಕೈನೆಲ್ಲ ಸುಡೋ ಅಂಥ ಒಂದು ವಸ್ತು, ಅದನ್ನು ನಾವೇನು ಹ್ಯಾಂಡಲ್ ಕೂಡ ಮಾಡೋದಕ್ಕಾಗಲ್ಲ. ಕ್ಲೋರಿನ್ ಅಂತ ಒಂದು ವಸ್ತು ಇದೆ. ಆ ಕ್ಲೋರಿನ್ ಅನ್ನೋದು ಕೂಡ ಬರೀ ಘಾಟಾದಂತಹ ಬೇಗನೆ ಸುಟ್ಟು ಹೋಗುವಂಥ ಒಂದು ಗ್ಯಾಸ್. ಆದರೆ ಈಗ ಈ ಸೋಡಿಯಂ ಮತ್ತು ಕ್ಲೋರಿನ್ ಇವೆರಡೂ ಸರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡಿದಾಗ ನಮ್ಮೆಲ್ಲರ ಅಡಿಗೆಯಲ್ಲಿ ಇದ್ದೇ ಇರಬೇಕಾದಂತಹ ಉಪ್ಪಾಗಿ ತಯಾರಾಗುತ್ತೆ ಸೋಡಿಯಂ ಕ್ಲೋರೈಡ್. ಸೋಡಿಯಮ್ಮನ್ನು ಮಾತ್ರ ನಾವು ಮುಟ್ಟಿ ಏನೋ ಉಪಯೋಗಿಸೋಕ್ಕಾಗತ್ತಾ, ಅದು ನಮಗೆ ಪ್ರಯೋಜನಕ್ಕೆ ಬರುತ್ತಾ ಅಂದರೆ ಇಲ್ಲ, ಅದನ್ನು ನಾವು ಏನು ಹ್ಯಾಂಡಲ್ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಕ್ಲೋರಿನ್ ಬೇರೆ ಬೇರೆಯಾಗಿದ್ದಾಗ ಮುಟ್ಟಕ್ಕೆ ಉಪಯೋಗಿಸೋಕ್ಕೆ ಆಗದೇ ಇರೋವಂಥವು, ಅವೆರಡನ್ನ ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದಾಗ ನಮ್ಮ ನಿತ್ಯ ಬಳಕೆಗೆ ಅತ್ಯಂತ ಅಮೂಲ್ಯವಾದಂಥ ಅಗತ್ಯವಾದಂತಹ ಉಪ್ಪಾಗಿ ಅದು ಪರಿಣಮಿಸ್ತು. ಸೊ ಹಾಗೆ ಇದೇ ಸಿದ್ಧಾಂತವನ್ನು ನಾವು ಇಡೀ ವಿಶ್ವಕ್ಕೆ ಅನ್ವಯ ಮಾಡೋದಕ್ಕೆ ಸಾಧ್ಯ ಆದರೆ, ಇಡೀ ವಿಶ್ವದಲ್ಲೂ ಕೂಡ ಪ್ರಪಂಚದಲ್ಲಿರೋ ಎಲ್ಲ ವಸ್ತುಗಳು ಹೀಗೆ ಪರಮಾಣುಗಳ ಸಂಯೋಜನೆಯಿಂದ ತಯಾರಾಗಿರುವಂಥವು. ವೈವಿಧ್ಯತೆ ನಮಗೆ ಹೊರಗಡೆಯಿಂದ ಕಾಣಿಸುತ್ತೆ, ಆದರೆ ಆ ಸೋಡಿಯಂ ಕ್ಲೋರೈಡ್ನಲ್ಲಿರುವಂಥ ಸೋಡಿಯಮ್ಮೇ, ಕ್ಲೋರೈಡೇ, ಆದರೆ ಬೇರೆ ರೀತಿಯಲ್ಲಿ ಅದು ಪ್ರಕಟವಾಗ್ತಾ ಇವೆ. ಸೊ ಹೀಗೆ ಆ ಸಂಯೋಜನೆಯಿಂದ ನಮಗೆ ಅನೇಕ ರೀತಿಯ ವೈವಿಧ್ಯತೆ ನಮಗೆ ಕಾಣಿಸ್ತಾ ಇದೆ. ಹಾಗಾದರೆ ಇವೆರಡನ್ನ ಸೇರಿಸೋರು ಯಾರು? ಸೋಡಿಯಂ ಮತ್ತು ಕ್ಲೋರೈಡ್ನ ಸೇರಿದ ನಂತರ ಸೋಡಿಯಂ ಎಲ್ಲರನ್ನೂ ಸುಡಬಾರ್ದು, ಕೈ ಸುಡಬಾರ್ದು ಅಂತ ಹೇಳಿದವ್ರು ಯಾರು? ಹೇಗಾಯ್ತದು? ಸೊ ಈ ಒಂದು ಪರಿವರ್ತನೆ ಯಾವುದೋ ಒಂದು ಶಕ್ತಿಯ ಒಂದು ಪ್ರಕಟೀಕರಣ. ಅದು ಹೇಗಾಗ್ತಾ ಇದೆ ಅಂತಂದರೆ, ಈಗ ಇವಾಗಿನ ಕಾಲದಲ್ಲಿ ರೋಬೋಟ್ಸ್ ನಾವು ಕೇಳಿದ್ದೀವಿ. ಇನ್ಫ್ಯಾಕ್ಟ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ರೋಬೋಟ್ಸ್ ತಮ್ಮ ಪದಾರ್ಪಣೆ ಮಾಡಿವೆ ಅಂತ ನಾವೀಗ ಪೇಪರ್ನಲ್ಲಿ ಕೂಡ ಓದ್ತೀವಿ. ಸರ್ಜರಿ ಮಾಡಬೇಕು ಅಂತಂದರೂ ರೋಬೋಟ್ಸ್ ಬಂದ್ಬಿಟ್ಟಿದೆ. ಈಗ ಸರ್ಜನ್ ತನ್ನ ಕೊಠಡಿ ಒಳಗಡೆ ಕೂತ್ಕೊಂಡು ಒಂದು ಕಂಪ್ಯೂಟರ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಕಂಪ್ಯೂಟ್ರಲ್ಲಿ ಮೌಸ್ ಇರುತ್ತಲ್ಲ, ಆ ಮೌಸನ್ನು ಆಚೆ ಈಚೆ ಮಾಡಿಸಿದಾಗ ಆಪ್ರೇಷನ್ ರೂಮ್ ಒಳಗಡೆ ಇರೋವಂಥ ಒಂದು ರೋಬೋಟ್ ಇವರು ಹೆಂಗೆ ಕೈನ ಆಡಿಸು ಅಂತ ಮೌಸ್ ಆಡಿಸ್ತಾರೋ ಹಾಗೆ ಅಲ್ಲಿ ಆಪ್ರೇಷನ್ ಮಾಡ್ತಾ ಇರೋವಂಥ ರೋಬೋಟು ತನ್ನ ಕೈಯನ್ನು ಆಡಿಸ್ತಾ ಸರ್ಜರಿ ಮಾಡುತ್ತೆ. ಇದು ಒಂದು ಪರಿಕಲ್ಪನೆ. ಇದು ಇಷ್ಟು ಸುಲಭವಾದಂತಹ ಒಂದು ವಿಧಾನ ಅಲ್ಲ, ಆದರೆ ನಾನು ಅದು ಅರ್ಥ ಆಗಕ್ಕೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ. ಸೊ ಅಲ್ಲೆಲ್ಲೋ ಕೂತಂತಹ ಒಬ್ಬ ಶಸ್ತ್ರಚಿಕಿತ್ಸಕ ಕಂಪ್ಯೂಟರ್ ಮೂಲಕ ಒಂದು ರೋಬೋಟ್ನ ಕಂಟ್ರೋಲ್ ಮಾಡಿಬಿಟ್ಟು ಆಪರೇಷನ್ ಮಾಡೋದಕ್ಕೆ ಸಾಧ್ಯ. ಅದು ಇವಾಗಿನ ತಂತ್ರಜ್ಞಾನದ ಪ್ರಕಾರ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಒಬ್ಬ ಸರ್ಜನ್ ಯುರೋಪ್ ಖಂಡದಲ್ಲೋ ಅಮೆರಿಕ ಖಂಡದಲ್ಲೋ ಇರುವಂಥ ಒಬ್ಬ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ. ಅದನ್ನು ನಾವು ಪೇಪರ್ನಲ್ಲಿ ಇವತ್ತು ಓದ್ತಾ ಇದ್ದೀವಿ. ಅದು ಇವತ್ತು ಸತ್ಯ ಆಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೇನು, ಇಲ್ಲಿ ನಾನು ಕೂತ್ಕೊಂಡು ದೂರದ ಯಾವುದೋ ಒಂದು ಯಂತ್ರವನ್ನು ನಾನು ಚಲಿಸ್ತಾ ಇದ್ದೀನಿ, ಆ ಯಂತ್ರ ನಾನು ಹೇಳಿದಂಥ ಕೆಲಸವನ್ನು ಮಾಡ್ತಾ ಇದೆ. ಇದು ಇವತ್ತು ಮನುಷ್ಯನಿಗೆ ಸಾಧ್ಯವಾಗಿದೆ, ಹೌದಲ್ವಾ? ಇದನ್ನು ನಾವು ವಿಸ್ತೃತವಾದಂತಹ ದೃಷ್ಟಿಕೋನದಿಂದ ನೋಡಿ ಜಗತ್ತಿಗೆ ಅದನ್ನು ಅನ್ವಯ ಮಾಡೋದಕ್ಕೆ ಸಾಧ್ಯವಾ ಅಂತ DVG ಅವರು ನಮ್ಮಲ್ಲಿ ಈ ವಿಚಾರವನ್ನು ಮುಂದಿಡ್ತಿದ್ದಾರೆ. ನಾವು ಸುತ್ತಮುತ್ತ ನೋಡುವಂತಹ ಎಲ್ಲ ಚರ ಲೀಲೆಗಳು ಏನೆಲ್ಲ ನಡೀತಾ ಇದೆಯೋ, ಯಾವುದೆಲ್ಲ ನಡೀತಾ ಇದೆಯೋ, ಹೇಗೆಲ್ಲ ನಡೀತಾ ಇದೆಯೋ, ಅದಕ್ಕೆ ಒಂದು ಚೈತನ್ಯ ಬೇಕು. ಆ ಚೈತನ್ಯವೇ ಜೀವವೆನಿಪ ಚೈತನ್ಯ.
ಆ ಜೀವ ಅನ್ನೋಂಥದ್ದು ಎಲ್ಲಿಂದ ಬಂತು? ಪರಮಾತ್ಮನ ಒಂದು ಚೈತನ್ಯ, ಪರಮಾತ್ಮನ ಒಂದು ಶಕ್ತಿ ಪ್ರತಿಯೊಂದು ಚರ ವಸ್ತುವಿನಲ್ಲೂ ಕೂಡ ಜೀವವಾಗಿ ಪ್ರಕಟವಾಗ್ತಾ ಇದೆ. ಜೀವವಾಗಿ ಪ್ರಕಟವಾಗಿ ಅದು ತನ್ನ ಶಕ್ತಿಯನ್ನು ಮೆರೆಸ್ತಾ ಇದೆ. ಹೇಗೆ ಒಬ್ಬ ಸರ್ಜನ್ ಅಲ್ಲೆಲ್ಲೋ ಇರೋಂಥ ರೋಬೋಟನ್ನ ಕಂಟ್ರೋಲ್ ಮಾಡಬಲ್ಲನೋ, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಚಲನೆಗಳನ್ನು ಕಂಟ್ರೋಲ್ ಮಾಡೋಂಥ ಅಥವಾ ಅದಕ್ಕೊಂದು ದಿಕ್ಕನ್ನು ಕೊಡೋಂಥ, ಒಂದು ಮಾರ್ಗದರ್ಶನವನ್ನು ನೀಡೋಂಥ ಶಕ್ತಿ ಅದು ಎಲ್ಲ ಜೀವಿಗಳಲ್ಲಿ ಇದೆ. ಅದನ್ನು ಪರಸತ್ವ ಅಂತ ನಾವು ಕರಿತೀವಿ. ಹಿಂದಿನ ಮುಕ್ತಕದಲ್ಲೂ ಕೂಡ ಈ ಸತ್ವ ಅನ್ನೋಂಥ ಒಂದು ಪದವನ್ನು ನೋಡಿದ್ವಿ. ಯಾವತ್ತಿಗೂ ಸವೆಯದಂತಹ, ಯಾವಾಗಲೂ ನಿರಂತರವಾಗಿ ಇರೋಂತಹ ಒಂದು ಶಕ್ತಿ, ಆ ಸತ್ವ ಅದು ಎಲ್ಲರಲ್ಲೂ ಇದೆ. ಅದನ್ನು ಚಾಲನೆ ಕೊಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಅದಕ್ಕೆ ನಾವು ಗೌರವವನ್ನು ಸಲ್ಲಿಸಬೇಕು, ಅದನ್ನು ನಾವು ಗಮನ ಇಟ್ಕೊಳ್ಬೇಕು.